ಇನ್ನೊಂದು ಕಡೆ ವಿಡಿಯೋನ ಕ್ರಿಯೇಟ್ ಮಾಡಿ ಸಮೀರ್ ಏನೆಲ್ಲ ವಿಚಾರಗಳನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಯೂಟ್ಯೂಬರ್ ಸಮೀರ್ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಇದೆ. ಯೂಟ್ಯೂಬರ್ ಸಮೀರ್ ವಿಚಾರಣೆಗೆ ಧರ್ಮಸ್ಥಳ ಠಾಣೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬೆಳ್ತಂಗಡಿಯಲ್ಲಿ ವಿಚಾರಣೆ ಆಗುವಂತ ನಿರೀಕ್ಷೆ ಇದೆ. ನಿನ್ನೆಯಷ್ಟೇ ಸಮೀರ್ಗೆ ಜಾಮೀನು ನೀಡಿದಂತಹ ಕೋರ್ಟ್ ಷರತ್ತುಗಳನ್ನು ವಿಧಿಸಿ ಯೂಟ್ಯೂಬರ್ ಸಮೀರ್ಗೆ ನಿರೀಕ್ಷಣಾ ಜಾಮೀನನ್ನು ನೀಡಲಾಗಿತ್ತು. ಸೊ ಕೋರ್ಟ್ ಚಾಟಿ ಬೆನ್ನಲ್ಲೇ ಈಗ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಇದೆ. ಸೊ AI ವಿಡಿಯೋ ಭಾಳಷ್ಟು ಸಂಚಲನ ಮೂಡಿಸಿತ್ತು ರಾಜ್ಯದಲ್ಲಿ. ಸುದಾದ ನಂತರ ಈ ಕೇಸ್ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಸೊ ಇದೀಗ ಷರತ್ತುಗಳನ್ನು ವಿಧಿಸಿ ಸಮೀರ್ಗೆ ನಿರೀಕ್ಷಣಾ ಜಾಮೀನನ್ನೇನು ಕೊಡಲಾಗಿದೆ. ವಿಚಾರಣೆಗೆ ಬೆಳ್ತಂಗಡಿ ಠಾಣೆಗೆ ಬರ್ತಾರಾ ಅನ್ನೋ ಪ್ರಶ್ನೆ ಇದೆ. ಸೊ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಪೃಥ್ವಿರಾಜ್, ಇದೀಗ 3 ವಿಚಾರ. ಒಂದು ಕಡೆ ಈ ಅನನ್ಯ ಭಟ್ ವಿಚಾರವಾಗಿ ಸುಜಾತ ಭಟ್ ಕೇಸನ್ನು ವಾಪಸ್ ತಗೊಳ್ತಿದ್ದಾರೆ ಅನ್ನೋದು ವಿಚಾರ ಇರ್ಬೋದು. ಇನ್ನೊಂದು ಕಡೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಸದ್ಯಕ್ಕೆ ವಿಚಾರಣೆಗೆ ನಾಳೆ ಬರಲಿದೆ ಈ ಕೇಸ್ ಏನಿದೆ. ಇನ್ನು 3ನೇದಾಗಿ ಸಮೀರ್ ವಿಚಾರ. ಸೊ 3 ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈ ಕ್ಷಣದ ಅಪ್ಡೇಟ್ ಏನಿದೆ ಅಂತ. ಅವಿನಾಶ್, ಪ್ರಮುಖವಾಗಿ ಏನು ತಿಮ್ಮರೋಡಿ ಈಗ ಹಿರಿಯಡ್ಕ ಜೈಲಿನಲ್ಲಿರುವಂಥದ್ದು, ಅವರ ಒಂದು ಬೇಲ್ ಅರ್ಜಿ ಈಗ ನಾಳೆಗೆ ವಿಚಾರಣೆಗಿರುವಂಥದ್ದು. ಸೊ ನಾಳೆ ಅವರಿಗೆ ಬೇಲ್ ಸಿಗುತ್ತಾ ಇಲ್ಲ 14 ದಿನಗಳ ನ್ಯಾಯಾಂಗ ಬಂಧನ ಕಂಟಿನ್ಯೂ ಆಗುತ್ತಾ ಅನ್ನೋದು ಒಂದು ಕಡೆ ಆಗ್ತಾ ಇದೆ. ಮತ್ತು ಅವರ ನೆನ್ನೆ ಏನು BP ಜಾಸ್ತಿ ಇತ್ತು, ಇವತ್ತು ಕೂಡ ಪೊಲೀಸರು ಆರೋಗ್ಯ ತಪಾಸಣೆಯನ್ನು ಮಾಡ್ತಾರೆ. ಸದ್ಯಕ್ಕೆ ನಾಳೆವರೆಗೂ ಕೂಡ ತಿಮ್ಮರೋಡಿಗೆ ಹಿರಿಯಡ್ಕ ಜೈಲಿನಲ್ಲೇ ಇರುವಂತಹ ಅನಿವಾರ್ಯತೆ ಇರುವಂಥದ್ದು. ನಾಳೆ ಬೇಲ್ ಅರ್ಜಿ ನಾಳೆ ವಿಚಾರಣೆಗೆ ಬರುವಂಥದ್ದು. ಸೊ ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಏನು ನಿರೀಕ್ಷಣಾ ಜಾಮೀನು ಮಂಗಳೂರು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಯೂಟ್ಯೂಬರ್ ಸಮೀರ್ಗೆ ಸಿಕ್ಕಿತ್ತು. ಸೊ ಆ ಒಂದು ಷರತ್ತುಬದ್ಧ ಏನು ನಿರೀಕ್ಷಣಾ ಜಾಮೀನಿತ್ತು, ಸೊ ಆ ಒಂದು ಜಾಮೀನಲ್ಲಿ ಅಂದರೆ ಕ್ಲಿಯರ್ ಆಗಿ ಮೆನ್ಷನ್ ಆಗಿರುವಂಥದ್ದು, ತನಿಖಾಧಿಕಾರಿಗಳು ಯಾವುದೇ ಸಂದರ್ಭದಲ್ಲಿ ಕೂಡ ಕರೆದಂಥ ಸಂದರ್ಭದಲ್ಲಿ ತನಿಖೆಗೆ ಹಾಜರಾಗಬೇಕು, ಕೋರ್ಟ್ ಏನು ಆ ಸೆಷನ್ಗಳಿಗೆ ಹಾಜರಾಗಬೇಕು, ಮತ್ತು ಇಂತಹ ಅಪರಾಧಗಳನ್ನು ರಿಪೀಟ್ ಮಾಡಬಾರ್ದು ಅನ್ನೋ ಒಂದು ಷರತ್ತುಬದ್ಧ ಜಾಮೀನನ್ನು ನೀಡಿತು. ಸೊ ಸದ್ಯಕ್ಕೆ ಏನು ಧರ್ಮಸ್ಥಳ ಪೊಲೀಸರು ಆತನನ್ನು ವಿಚಾರಣೆಗೆ ಕರೆದಿದ್ದಾರೆ. ಸೊ ಆತ ಧರ್ಮಸ್ಥಳಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ಒಂದು ಲೆಟರನ್ನು ಕೊಟ್ಟಿದ್ದ. ಅದರಿಂದ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗುವಂಥ ಸಾಧ್ಯತೆಗಳೇ. ಸೊ ಇವತ್ತೇ ಬರ್ತಾನ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸೊ ಇದು ಒಂದು ಕಡೆ ಆದರೆ, ಇನ್ನೊಂದು ಸುಜಾತ ಭಟ್ ಕೇಸ್ನಲ್ಲಿ ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ ವಿಚಾರವಾಗಿ ಸುಜಾತ ಭಟ್ಗೆ ಈಗಾಗಲೇ SIT ನೋಟಿಸನ್ನು ನೀಡಿರುವಂಥದ್ದು. ಸುಜಾತ ಭಟ್ ಈ ಒಂದು ಕೇಸನ್ನು ತನಿಖೆಗೆ ಹಾಜರಾಗೋದಿಲ್ಲ, ಎಲ್ಲೋ ಆ ಕೇಸನ್ನು ವಾಪಸ್ ತಗೊಳ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ SIT ಅಧಿಕೃತವಾಗಿ ಸುಜಾತ ಭಟ್ ಈ ರೀತಿ ಯಾವುದೇ ರೀತಿ ಮಾಹಿತಿಯನ್ನು ನೀಡಿಲ್ಲ. ಸೊ ಈಗ SIT ಸುಜಾತ ಭಟ್ಗೆ ನೋಟಿಸನ್ನು ನೀಡಿರುವಂಥದ್ದು. ನೋಟಿಸ್ ನೀಡಿದ ಹಿನ್ನೆಲೆಯಲ್ಲಿ ಸುಜಾತ ಭಟ್ ಕೂಡ SITಗೆ ವಿಚಾರಣೆಗೆ ಹಾಜರಾಗಬೇಕು. ಅಂದರೆ ಅವರು ಬಂದು ಕೆಲವೊಂದು ಮಾಹಿತಿಗಳನ್ನು ಕೊಡಬೇಕು. ಈಗಾಗಲೇ ಏನು ಜಿಲ್ಲಾ ಪೊಲೀಸರು ಆ ಒಂದು ಪ್ರಕರಣವನ್ನು SITಗೆ ವರ್ಗಾಯಿಸಿದ್ರು. ಸೊ SIT ಈಗ ಹೊಸದಾಗಿ ತನಿಖೆಯನ್ನು ಆರಂಭಿಸಬೇಕಾಗಿರುತ್ತೆ. ಸೊ ಅದರಿಂದ ಸಾಕಷ್ಟು ಮಾಹಿತಿಗಳನ್ನು ಅವರಿಂದ ಪಡಿಬೇಕಾಗಿರುತ್ತೆ. ಅಂದರೆ ಅವರ ಮಗಳು ಅಂತ ಅವ್ರು ಏನು ಹೇಳ್ಕೊಳ್ತಾ ಇದ್ದಾರೆ, ಅನನ್ಯ ಭಟ್ ಯಾವಾಗ ಮಿಸ್ಸಿಂಗ್ ಆಗಿರುವಂಥದ್ದು, ಸೊ ಮಿಸ್ಸಿಂಗ್ ಆದಂಥ ಸಂದರ್ಭ ಮತ್ತು ಆ ಒಂದು ಘಟನೆಗಳು, ಆ ಒಂದು ವರ್ಷ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು, ಇವನ್ನೆಲ್ಲವನ್ನು ಕೂಡ ಇಡಬೇಕಾಗಿರುವಂಥದ್ದು. ಈಗಾಗಲೇ ಸುಜಾತ ಭಟ್ ಆ ಮಗಳು ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇರುವಂಥದ್ದು, ಮಗಳೇ ಇದ್ದಾಳ ಇಲ್ವಾ ಅನ್ನೋ ಕೂಡ ಆ ಒಂದು ಚರ್ಚೆ ಇರುವಂಥದ್ದು. ಸೊ ಸಾಕಷ್ಟು ಎವಿಡೆನ್ಸ್ಗಳು, ಅವರಿಗೆ ಮಕ್ಕಳು ಇರಲಿಲ್ಲ ಮತ್ತು ಅವರು ಬೇರೆ ಬೇರೆ ಕಡೆ ಇದ್ದರು, ಅವ್ರು ಹೇಳ್ತಾ ಬಂದಿರುವಂಥದ್ದೆಲ್ಲ ಸುಳ್ಳು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಎವಿಡೆನ್ಸ್ಗಳು ಈಗಾಗಲೇ ಸಿಕ್ಕಿರುವಂಥದ್ದು. ಸೊ ಆದ್ದರಿಂದ SIT ಅವರಿಗೆ ನೋಟಿಸನ್ನು ನೀಡಿ ಹೊಸದಾಗಿ ಕೆಲವೊಂದು ದಾಖಲೆಗಳನ್ನು ಕೇಳುತ್ತೆ. ಅಂಥದ್ದೇನಾದರೂ ಅವರ ಮಗಳು ನಾಪತ್ತೆ ಆಗಿದ್ದಾರೆ ಅನ್ನೋದು ನಿಜವಾದರೆ SIT ಅಲ್ಲಿಂದ ತನಿಖೆಯನ್ನು ಶುರು ಮಾಡುತ್ತೆ. ಸೊ ಅವರಿಗೆ ಮಗಳೇ ಇರಲಿಲ್ಲ, ಇದೊಂದು ಕಟ್ಟುಕತೆ ಅನ್ನೋದೇನಾದರೂ ಗೊತ್ತಾದರೆ SIT ಆರಂಭಿಕ ಹಂತದಲ್ಲೇ ಇದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನು ಕೂಡ ಹಾಕುತ್ತೆ. ಅವಿನಾಶ್, ಧನ್ಯವಾದ ಪೃಥ್ವಿ.